ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೋಳಿ ಹಬ್ಬದ ಸಂಭ್ರಮ ಜೋರಾಗಿದ್ದು ಎಲ್ಲೆಡೆ ಬಣ್ಣ ಎರಚಿ ಸಂಭ್ರಮಿಸಲಾಗಿದೆ. ಬಣ್ಣದ ಕುಳಿಯಲ್ಲಿ ಯುವಕರು ಮಿಂದೆದ್ರೆ ಚಿಣ್ಣರು ಕಿವಿಗಡಚಿಕ್ಕುವ ಸಂಗೀತಕ್ಕೆ ಮೈಮರೆತು ಹೆಜ್ಜೆ ಹಾಕಿದ್ರು. ಹೋಳಿ ಸಂಭ್ರಮದ ಕುರಿತು ವರದಿ ಇಲ್ಲಿದೆ. ಕುಮಟಾ ತಾಲೂಕಿನಾದ್ಯಂತ ಬಣ್ಣಗಳ ಹಬ್ಬವಾದ ಹೋಳಿ ಹಬ್ಬವನ್ನ ಜನರು ಸಂಭ್ರಮ ಸಡಗರದಿಂದ ಆಚರಿಸಿದ್ರು. ಕುಮಟಾದಲ್ಲಿ ಆಚರಿಸುವ ಸುಗ್ಗಿ ನಮ್ಮ ನಾಡಿನ ಸಂಸ್ಕೃತಿ ಸಾರುವ, ನಮ್ಮ ಬದುಕಿನ ವಿವಿಧ ಮಜಲುಗಳನ್ನ ಮತ್ತು ಇತಿಹಾಸವನ್ನ ಪ್ರತಿಬಿಂಬಿಸುವ ಜಾನಪದ ಕಲೆ ಸಂಪ್ರದಾಯ ಆಚರಣೆಗೆ ಇನ್ನಷ್ಟು ಮೆರುಗು ನೀಡಿತು. ಗ್ರಾಮೀಣ ಭಾಗದಲ್ಲಿನ ಹಿಂದೂಗಳ ವರ್ಗಗಳ ಜನರಲ್ಲಿ ಎಲೆಮರೆಯ ಕಾಯಿಯಂತೆ ಹುದುಗಿದ್ದ ಕಲೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹಾಲಕ್ಕಿ ಸಮುದಾಯ ಅಗ್ರ ಪಂಕ್ತಿಯಲ್ಲಿದೆ ಎನ್ನುವುದಕ್ಕೆ ಹೋಳಿ ಹಬ್ಬ ಮತ್ತು ಹಬ್ಬದ ಸಾಂಪ್ರದಾಯಿಕ ಆಚರಣೆಗಳು. ಹೋಳಿ ನಿಮಿತ್ತ ಹಾರ ತುರಾಯಿ ಕಟ್ಟಿಕೊಂಡು ವಿಭಿನ್ನ ವೇಷಭೂಷಣಗಳ ಮೂಲಕ ಕಳೆ ಕಟ್ಟಿದ್ದ ಸುಗ್ಗಿ ಕುಣಿತದ ಸಂಭ್ರಮಕ್ಕೆ ಶುಕ್ರವಾರ ಕಾಮದಹನದ ಬಳಿಕ ತೆರೆ ಬಿದ್ದಿದೆ. ಗುಡಾಳ ಸಾಣಿಕೇರಿಯ ಸುಗ್ಗಿ ತಂಡದ ಸಾಂಪ್ರದಾಯಿಕ ಕುಣಿತದ ಮೆರವಣಿಗೆ ಗಮನ ಸೆಳೆಯಿತು. ಹೋಳಿ ಎಂದ್ರೆ ಮೊದಲು ನೆನಪಾಗೋದು ಸುಗ್ಗಿ ಕುಣಿತ. ಹಾರ ತುರಾಯಿ ಕಟ್ಟಿಕೊಂಡು ವಿವಿಧ ವೇಷಭೂಷಣಗಳನ್ನ ತೊಟ್ಟು ಗುಮ್ಮಟೆ ನಾದಕ್ಕೆ ಹೆಜ್ಜೆ ಹಾಕುತ್ತಾ ಮನೆ ಮನೆಗೆ ತೆರಳಿ ಸಾಂಪ್ರದಾಯಿಕ ಜಾನಪದ ಹಾಡಿನೊಂದಿಗೆ ಕುಣಿತ ಪ್ರದರ್ಶಿಸುವ ಸುಗ್ಗಿ ತಂಡದ ನೃತ್ಯ ಎಲ್ಲರನ್ನ ಆಕರ್ಷಿಸುತ್ತದೆ. ಹೋಳಿ ಹಬ್ಬಕ್ಕೂ ಒಂದು ವಾರದ ಮೊದಲೇ ಕರಿದೇವರಿಗೆ ಪೂಜೆ ಸಲ್ಲಿಸಿ ಆರಂಭವಾಗುವ ಸುಗ್ಗಿ ಕುಣಿತ ಹೋಳಿ ಹುಣ್ಣಿಮೆಯ ದಿನದಂದು ಕೊನೆಗೊಳ್ಳುತ್ತದೆ. ಒಂದು ವಾರದ ಪರ್ಯಂತ ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗಗಳ ದೇವಸ್ಥಾನ ಮನೆ ಮನೆಗೆ ತೆರಳಿ ಸುಗ್ಗಿ ಕುಣಿತದ ಮೂಲಕ ಜನರನ್ನ ರಂಜಿಸುವ ಜಾನಪದ ಕಲೆ ಎಲ್ಲರನ್ನ ಆಕರ್ಷಿಸುತ್ತದೆ. ಅಂತೆಯೇ ಗುಡಾಳ ಮತ್ತು ಸಾಣಿಕೇರಿಯ ಸುಗ್ಗಿ ತಂಡ ಎಲ್ಲೆಡೆ ಸುಗ್ಗಿ ಪ್ರದರ್ಶನ ನೀಡಿ ಕಾಮದಹನದ ಬಳಿಕ ಪಟ್ಟಣದ ಮಣಕಿ ಮೈದಾನದಿಂದ ಹಳೆ ಹೆರ್ವಟ್ಟಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯವರೆಗೆ ನಡೆದ ಸುಗ್ಗಿ ಕುಣಿತದ ಮೆರವಣಿಗೆ ಗಮನ ಸೆಳೆಯಿತು. ಶಾಲೆಯ ಆವರಣದಲ್ಲಿ ನಡೆದ ಕಾಮದಹನ ಅಗ್ನಿಗೆ ಪ್ರದಕ್ಷಿಣೆ ಹಾಕಿದ ಸುಗ್ಗಿ ತಂಡ ಕರಿದೇವರ ಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ ಬಳಿಕ ಕರಿನೀರ ಸ್ನಾನ ಮಾಡುವ ಮೂಲಕ ಸುಗ್ಗಿ ಹಬ್ಬ ಸಂಪನ್ನಗೊಂಡಿತು. ಇನ್ನು ಮಣಕಿ ಮೈದಾನದಿಂದ ಆರಂಭವಾದ ಸುಗ್ಗಿ ಮೆರವಣಿಗೆ ಹೆದ್ದಾರಿ ಮಾರ್ಗವಾಗಿ ಗಿಬ್ ಸರ್ಕಲ್ ಮೂಲಕ ಹೆರ್ವಟ್ಟಾದ ಶಾಲೆಯಲ್ಲಿ ಕೊನೆಗೊಂಡಿತ್ತು. ಸುಗ್ಗಿ ಕುಣಿತದ ಮೆರವಣಿಗೆಯಲ್ಲಿ ವಿವಿಧ ವೇಷಧಾರಿಗಳ ಕುಣಿತ ನೆರೆದ ಜನರನ್ನ ರಂಜಿಸಿತು. ಬಾಯಲ್ಲಿ ಬೆಂಕಿ ಉಗುಳುವ ಮತ್ತು ಭಸ್ಮ ಲೇಪಿತ ತ್ರಿಶೂಲಧಾರಿಯ ಕುಣಿತ, ವಿಭಿನ್ನ ವೇಷಧಾರಿಗಳ ಕುಣಿತ ಗಮನ ಸೆಳೆಯಿತು. ಇದರ ಜೊತೆಗೆ ಡಿಜೆ ಸಾಂಗಿಗೆ ಯುವಕರು ಕುಣಿದು ಕುಪ್ಪಳಿಸಿದ್ರು. ಜಾನಪದ ಹಾಡಿಗೆ ಗುಮ್ಮಟೆ ನಾದಕ್ಕೆ ಹೆಜ್ಜೆ ಹಾಕುವ ಕಲಾವಿದರ ಕುಣಿತ ಎಲ್ಲರನ್ನ ರಂಜಿಸುವಲ್ಲಿ ಯಶಸ್ವಿಯಾಯಿತು.
ಇನ್ನು ಕುಮಟಾ ತಾಲೂಕಿನ ಸಾಂತಗಲ್, ಕೂಜಳ್ಳಿ, ದೇವಳ್ಳಿ, ಮೂರೂರು ಸೇರಿ ಹಲವು ಭಾಗಗಳ ಹಾಲಕ್ಕಿ ಸಮುದಾಯದ ಹೋಳಿ ಹಬ್ಬಕ್ಕೆ ತನ್ನದೇ ವೈಶಿಷ್ಟ್ಯ ಇದ್ದು, ಇವರ ಹೋಳಿಯಾಟವನ್ನ ಕಾಣಲು ಜನ ಗುಂಪು ಗುಂಪಾಗಿ ಸೇರೋದು ಒಂದು ವಿಶೇಷ. ಹಾಲಕ್ಕಿ ಸಮುದಾಯವು ಹೋಳಿ ಹಬ್ಬವನ್ನ ಅತ್ಯಂತ ವಿಶಿಷ್ಟವಾಗಿ ಆಚರಿಸುತ್ತಾರೆ. ಹೋಳಿ ಹಬ್ಬದ ಆಚರಣೆಗೆ ಗ್ರಾಮೀಣ ಭಾಗದ ಹಿಂದುಳಿದ ಜನಾಂಗ ವಿಭಿನ್ನವಾಗಿ ಆಚರಿಸುತ್ತದೆ. ಅದರಲ್ಲಿ ಅತಿ ಹೆಚ್ಚು ಶಾಶ್ವತವಾಗಿ ಮುನ್ನಡೆಸುತ್ತಾ ಬಂದವರು ಹಾಲಕ್ಕಿ ಸಮುದಾಯದವರು. ಕೋಲಾಟ, ಗೀಗಿ ಪದ, ಭಜನೆ, ಡೊಳ್ಳು ಕುಣಿತ ಮುಂತಾದ ಜಾನಪದೀಯ ಕಲೆಗಳು ನಮ್ಮ ಸಂಸ್ಕೃತಿ ಪರಂಪರೆಗಳಾಗಿದ್ದು, ಇವುಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮೂಲ ಸಂಸ್ಕೃತಿಯನ್ನ ಹಾಲಕ್ಕಿ ಸಮುದಾಯ ಚಾಚು ತಪ್ಪದೆ ಕಾಲಕಾಲಕ್ಕೆ ಸರಿಯಾಗಿ ನಡೆಸಿಕೊಂಡಿರುವುದು ಹೆಮ್ಮೆಯ ಸಂಗತಿ ಎನ್ನುತ್ತಾರೆ ಹಿರಿಯರಾದ ತಿಮ್ಮಪ್ಪ ನಾಯಕ್. ಎಲ್ಲ ವರ್ಗದಲ್ಲೂ ನಮ್ಮ ಹಿಂದುಳಿದ ವರ್ಗದಲ್ಲಿ ಬಹಳಷ್ಟು ಜನಾಂಗದವರು ಕಾಮನ ಪೂಜೆ ಹೇಳುವಂಥ ಒಂದು ಕಾಮದಾಹನ ಹೇಳುವಂಥದ್ದು ಆಚರಿಸ್ತಾರೆ. ಅದರಲ್ಲಿ ಕೆಲವು ಪ್ರತಿಯೊಂದು ಊರಿನಲ್ಲೂ ಆ ಕಾಮನ ಕಲ್ಲು, ಕರಿಕಲ್ಲು ಅಂತರು, ಆ ಕಲ್ಲು ಇರ್ತದೆ. ಅದಕ್ಕೆ ಊರಿನವರೆಲ್ಲ ಕೂಡ ಪೂಜೆ ಪುನಸ್ಕಾರಗಳನ್ನು ನಡೆಸ್ತಾರೆ. ಅವಲಕ್ಕಿ ನೈವೇದ್ಯ ಮಾಡೋರು ಅವಲಕ್ಕಿ, ಕೆಲವರು ರೊಟ್ಟಿ ಮನೆಯೇ ರೊಟ್ಟಿ ಹೊರೆ ಹೊತ್ಕೊಂಡು ಹೋಗೋದಿದ್ದಾರೆ. ಹಾಗೆ ಇತ್ಯಾದಿ ಕಾರ್ಯಕ್ರಮಗಳು ಬೆಳಗಾಗುವ ಪೂರ್ವದಲ್ಲಿ ಇಡೀ ರಾತ್ರಿ ಜಾಗರಣೆ ಕಾಮದಾಹನವನ್ನು ನಡೆಸಿ ಕೊನೆಗೆ ಕರಿ ನೀರನ್ನು ಸ್ನಾನ ಮಾಡಿ ದೇಹ ಶುದ್ಧಿ ಮಾಡಿ ಆಮೇಲೆ ಮನೆಗೆ ಬರ್ತಾರೆ. ನಾವು ಕಲೆ ಯಾವಾಗಲೂ ಪೂರ್ವಜರಿಂದ ಬಂದಂಥ ಕಲೆಯನ್ನು ಶಾಶ್ವತವಾಗಿ ಬೆಳೆಸಬೇಕು ಹೇಳುವಂಥ ಆಸೆ ನಮ್ಮ ಎಲ್ಲರಿಗೂ ಅದೇ. ನಾವು ಆ ಸುಗ್ಗಿ ಬಂದವಾಗ ನಾವು ಅವರಿಗೆ ಭಾಳ ಗೌರವ, ಮಹತ್ವ ಕೊಡುವಂಥ ಗುಣ ನಮ್ಮಲ್ಲಿ ಎಲ್ಲ ವರ್ಗದಲ್ಲೂ ಇದೆ. ಅವರು ಒಂದು ಗೌರವ ಹೇಳಿ ನಾವು ಕೊಡ್ತಾರೆ. ನಮ್ಮಲ್ಲೂ ಇದೆ, ನಮ್ಮ ನಾಮಧಾರಿಗಳಲ್ಲೂ ಇದೆ. ಆದರೆ ಅತಿಯಾಗಿ ಅದೆಲ್ಲ ಸ್ವಲ್ಪ ದೂರೀಕರಿಸಿ ಬರ್ತಾವ್ರೆ. ಆದರೆ ಹಾಲಕ್ಕಿ ಒಕ್ಕಲಿಗರು ಮಾತ್ರ ಶಾಶ್ವತವಾಗಿ ನಡೆಸ್ತಾ ಬರ್ತಾವ್ರೆ. ನನ್ನ ಹೆಸರು ತಿಮ್ಮಪ್ಪ ನಾಯ್ಕ, ಕಡ್ನೀರ್ ಅಂತ. ಇನ್ನು ಕುಮಟಾ ಭಾಗದಲ್ಲಿ ಕೊನೆಯ ಸುಗ್ಗಿ ಹಬ್ಬದ ದಿನವಾದ ಶುಕ್ರವಾರ ವಿವಿಧ ಭಾಗಗಳಲ್ಲಿ ಕಾಮನಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಭಕ್ತಿ ಸಲ್ಲಿಸಿದ್ರು. ಬಹು ಅಪರೂಪದ ಕಾಮನ ರೊಟ್ಟಿ ತಯಾರಿಸುವ ಮೂಲಕ ಕಾಮ ದಹನೋತ್ಸವವನ್ನು ಆಚರಿಸಿ ಹೋಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ರು. ಅಂಕೋಲಾ ಹನುಮಟ್ಟ ಗೆಳೆಯರ ಬಳಗದವರು ಹೋಳಿಯಲ್ಲಿ ಬಣ್ಣ ಎರಚಿ ಸಂಭ್ರಮಿಸಿದ್ರು. ಇವರ ಜೊತೆಯಲ್ಲಿ ವಿದೇಶಿಗರು ಬಣ್ಣವನ್ನ ಹಾಕಿ ಓಕುಳಿ ಆಟವನ್ನ ಆಡಿ ಸಂಭ್ರಮಿಸಿದ್ರು. ಆರ್ಯದುರ್ಗ ದೇಗುಲದ ಮುಂಭಾಗದಲ್ಲಿ ಬಣ್ಣವನ್ನ ಪರಸ್ಪರ ಎರಚಿಕೊಂಡು ಹೋಳಿಯ ಸಂಭ್ರಮದಲ್ಲಿ ಮಿಂದೆದ್ದರು. ನದಿ ಭಾಗ ಸಮುದ್ರ ತೀರಕ್ಕೆ ತೆರಳಿ ಸಮುದ್ರ ಸ್ನಾನವನ್ನ ಮಾಡಿ ದೇವರಿಗೆ ನಮಿಸಿ ಧಾರ್ಮಿಕ ಕಾರ್ಯಕ್ಕೆ ಸಾಕ್ಷಿಯಾದ್ರು. ಗೆಳೆಯರ ಬಳಗದ ಹಲವರು ಹಿರಿಯರು ಕಿರಿಯರು ಉಪಸ್ಥಿತರಿದ್ದರು. ನಾಟಿ ವೈದ್ಯ ಹನುಮಂತಗೌಡರ ಮನೆಗೆ ನೂರಾರು ಕರಡಿ ವೇಷಧಾರಿಗಳು ಆಗಮಿಸಿದ್ದರು. ಹೋಳಿ ಹಬ್ಬವನ್ನ ಶುಕ್ರವಾರ ಗೋಕರ್ಣ ಭಾಗದಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಪ್ರವಾಸಿಗರು ಹಾಗೂ ಸ್ಥಳೀಯ ಮಕ್ಕಳು, ಯುವಕರು ಬಣ್ಣ ಎರಚುವ ಮೂಲಕ ಹಬ್ಬವನ್ನ ಆಚರಿಸಿದ್ರು. ವಿವಿಧೆಡೆಯಿಂದ ಬಂದ ಪ್ರವಾಸಿಗರು ಪರಸ್ಪರ ಪರಿಚಯಿಸಿಕೊಳ್ಳುತ್ತಾ ಹಬ್ಬದ ಶುಭಾಶಯ ಕೋರುತ್ತಿರುವುದು ಕಂಡುಬಂತು. ವಿವಿಧ ಕಡಲ ತೀರ ರಥಬೀದಿಗಳಲ್ಲಿ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ತಿರುಗಾಡುವವರೇ ಹೆಚ್ಚಾಗಿದ್ದರು. ಸುಗ್ಗಿ ಹಾಗೂ ಹೋಳಿ ಮುಂದಿನ ಪೂರ್ಣಿಮೆಯಂದು ನಡೆಯುವುದು ವಾಡಿಕೆಯಾಗಿದ್ದು, ಆದರೂ ಸಹ ಪ್ರವಾಸಿಗರು ಇಲ್ಲಿಗೆ ಆಗಮಿಸಿ ಸಂಭ್ರಮಿಸುವುದು ವಿಶೇಷವಾಗಿದೆ. ಬಣ್ಣದ ಹಬ್ಬಕ್ಕೆ ವಿದೇಶಿಗರ ರಂಗೇರುತ್ತಿತ್ತು. ಆದರೆ ತಾಪಮಾನ ಹೆಚ್ಚಳ, ಮೀಸಾ ಅವಧಿ ಕಡಿಮೆ ಮತ್ತಿತರ ಕಾರಣದಿಂದ ಬಹುತೇಕ ವಿದೇಶಿಗರು ತಮ್ಮ ದೇಶಕ್ಕೆ ವಾಪಸ್ಸಾಗಿದ್ದು, ಇದ್ದ ಬೆರಳೆಣಿಕೆಯ ಜನರು ಪಾಲ್ಗೊಂಡಿದ್ದರು. ಹಳಿಯಾಳದಲ್ಲಿ ಚಿಣ್ಣರು, ಯುವಕರು, ಮಹಿಳೆಯರು ಸೇರಿದಂತೆ ಎಲ್ಲಾ ವಯೋಮಾನದವರು ಹೋಳಿ ಹೈ ಎಂದು ಹೇಳುತ್ತಾ ಪರಸ್ಪರ ಬಣ್ಣ ಎರಚಿಕೊಂಡು ಸಂಭ್ರಮಿಸಿದ್ರು. ಬಗೆ ಬಗೆಯ ಬಣ್ಣಗಳಲ್ಲಿ ಮಿಂದೆದ್ದು ಗುರುತು ಸಿಗಲಾರದಂತೆ ಆಗಿದ್ದರು.
ಇನ್ನು ಈ ಸಂಭ್ರಮಕ್ಕೆ ಸಂಗೀತ ಮತ್ತಷ್ಟು ಜೋಶ್ ತುಂಬಿತ್ತು. ಒಂದೆಡೆ ಗುಲಾಲ್ ಎರಚುತ್ತಿದ್ರೆ ಮತ್ತೊಂದೆಡೆ ಬಣ್ಣದೋಕುಳಿಯಲ್ಲಿ ಮಿಂದಿದ್ದ ಯುವಕರು ಕಿವಿಗಡಚಿಕ್ಕುವ ಸಂಗೀತಕ್ಕೆ ಮೈಮರೆತು ಹೆಜ್ಜೆ ಹಾಕಿದ್ರು. ಹಳಿಯಾಳ ಪಟ್ಟಣದ ಜವಳಿ ಗಲ್ಲಿ, ದೇಶಪಾಂಡೆ ನಗರ, ಶಿವಾಜಿ ವೃತ್ತ, ಅರ್ಬನ್ ಬ್ಯಾಂಕ್ ವೃತ್ತ ಸೇರಿದಂತೆ ಎಲ್ಲೆಡೆ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಚಿಣ್ಣರು, ಮಹಿಳೆಯರು ತಮ್ಮ ತಮ್ಮ ಓಣಿಗಳಲ್ಲಿ ಓಡಾಡಿ ಪರಸ್ಪರ ಬಣ್ಣ ಎರಚಿಕೊಂಡು ಸಂಭ್ರಮಿಸಿದ್ರು. ಮತ್ತೆ ಕೆಲ ಯುವಕರು ಸ್ನೇಹಿತರೊಂದಿಗೆ ಗುಂಪು ಗುಂಪಾಗಿ ಬೈಕ್ಗಳಲ್ಲಿ ನಗರದ ಪ್ರಮುಖ ಬಡಾವಣೆಗಳಲ್ಲಿ ಸಂಚರಿಸಿ ಹೋಳಿ ಆಚರಿಸಿದ್ರು. ನೆರೆಮನೆಯವರೊಂದಿಗೆ ಹಿರಿಯರು ಕೂಡ ಹಬ್ಬದ ಸಂಭ್ರಮಕ್ಕೆ ಸಾಕ್ಷಿಯಾದ್ರು. ನೆರೆಮನೆಯವರೊಂದಿಗೆ ಹಿರಿಯರು ಹೋಳಿ ಬಣ್ಣದಲ್ಲಿ ಮಿಂದೆದ್ದರು. ನಗರ ಸೇರಿದಂತೆ ಗ್ರಾಮೀಣ ಭಾಗಗಳಲ್ಲೂ ಹಬ್ಬದ ಸಂಭ್ರಮದ ಮೇರೆ ಮೀರಿತ್ತು. ಆಯಾ ಬಡಾವಣೆಗಳಲ್ಲಿ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಕಾಮದಹನ ಮಾಡಲಾಯಿತು. ಅದಕ್ಕೆ ಮಹಿಳೆಯರು, ಮಕ್ಕಳು ಸೇರಿದಂತೆ ಎಲ್ಲರೂ ಸಾಕ್ಷಿಯಾದ್ರು. ತಡರಾತ್ರಿವರೆಗೆ ಭಜನೆಗಳು ನಡೆದವು. ಹಿರಿಯರು ಕೂಡ ಹಬ್ಬದ ಸಂಭ್ರಮಕ್ಕೆ ಸಾಕ್ಷಿಯಾದ್ರು. ಕೆಲವೆಡೆ ಗುರುವಾರ ರಾತ್ರಿ ಆಯಾ ಬಡಾವಣೆಗಳಲ್ಲಿ ಕಾಮದಹನ ಮಾಡಲಾಯಿತು. ಅದಕ್ಕೆ ಮಹಿಳೆಯರು, ಮಕ್ಕಳು ಸೇರಿದಂತೆ ಎಲ್ಲರೂ ಸಾಕ್ಷಿಯಾದರು. ತಡರಾತ್ರಿವರೆಗೆ ಸಂಗೀತಕ್ಕೆ ಹೆಜ್ಜೆ ಹಾಕಿದ್ರು. ಸುಡುವ ಬಿಸಿಲನ್ನು ಲೆಕ್ಕಿಸದೆ ಕಾರವಾರದಲ್ಲಿ ಈ ಬಾರಿ ಭರ್ಜರಿಯಾಗಿ ಹೋಳಿ ಹಬ್ಬವನ್ನ ಆಚರಿಸಿದ್ದು ಕಂಡು ಬಂದಿದೆ. ಬೇಸಿಗೆಯ ಕಾರಣಕ್ಕೆ ಬಿಸಿಲಿಗೆ ಅಂಜಿ ಹಾಗೂ ಸ್ನಾನಕ್ಕೆ ನೀರಿನ ಕೊರತೆ ಉಂಟಾಗಬಹುದೆನ್ನುವ ಕಾರಣಕ್ಕೆ ಈ ಬಾರಿ ಹೋಳಿ ಹಬ್ಬ ತನ್ನ ಎಂದಿನ ರಂಗು ಕಳೆದುಕೊಳ್ಳಲಿದೆ ಎನ್ನುವ ನಿರೀಕ್ಷೆ ಹುಸಿಗೊಳಿಸಿ ಜನರು ಭರ್ಜರಿಯಾಗಿ ಹೋಳಿ ಹಬ್ಬ ಆಚರಿಸಿದ್ದಾರೆ. ಬೆಳಿಗ್ಗೆ ನಗರದ ರಸ್ತೆಗಳು ಖಾಲಿ ಖಾಲಿ ಕಂಡ್ರು ಬಿಸಿಲೇರುತ್ತಿದ್ದಂತೆ ಜನರು ಹೋಳಿ ರಂಗಿನಲ್ಲಿ ಮುಳುಗೆದ್ದಿದ್ದಾರೆ. ಮಕ್ಕಳಂತೂ ಎಲ್ಲಾ ವಾಡೆಗಳಲ್ಲಿ, ಗಲ್ಲಿ ಗಲ್ಲಿಗಳಲ್ಲಿ ಪಿಚಕಾರಿಯಿಂದ ನೀರನ್ನ ಚಿಮ್ಮಿಸಿ ಬಿಸಿಲಿನಲ್ಲೂ ಮೋಜು ಅನುಭವಿಸಿದ್ದಾರೆ. ಹೋಳಿ ಹಬ್ಬಕ್ಕೆ ಕಾರವಾರದ ಪುರುಷರು ಒಂದು ದಿನ ಮೊದಲಿನಿಂದಲೇ ಸಜ್ಜಾಗಿದ್ದು ಎಲ್ಲ ಕೋಲ್ಡ್ ಡ್ರಿಂಕ್ ಅಂಗಡಿಗಳಿಂದ ಸೋಡಾ ನೀರು, ಕೋಲ್ಡ್ ಡ್ರಿಂಕ್ಸ್, ಚಿಪ್ಸ್ ಗಳನ್ನ ಖರೀದಿಸಿ ಸಜ್ಜಾಗಿರಿಸಿಕೊಂಡಿದ್ದು ಕಂಡು ಬಂದಿದೆ. ಅಲ್ಲಲ್ಲಿ ಗೆಳೆಯರ ಗುಂಪುಗಳು ಸೇರಿಕೊಂಡು ಬಣ್ಣದ ಜೊತೆಯಲ್ಲೇ ಡ್ರಿಂಕ್ಸ್ ಮಾಡಿ ಮತ್ತೇರಿಸಿಕೊಂಡ ಗಮ್ಮತ್ತು ಅಲ್ಲಲ್ಲಿ ಕಂಡು ಬಂದಿದೆ. ಇನ್ನು ಬೈಕ್ಗಳಲ್ಲಿ ಕುಟುಂಬ ಸಮೇತ ಬಣ್ಣ ಹಚ್ಚಿಕೊಂಡು ಓಡಾಡುವ ಮೂಲಕ ಕೆಲವರು ಸಂಭ್ರಮಿಸಿದ್ದಾರೆ. ಮಧ್ಯಾಹ್ನದ ನಂತರದಲ್ಲಿ ಬಣ್ಣ ಬಳಿದುಕೊಂಡ ಬಹುತೇಕರು ಟಾಗೋರ್ ಕಡಲ ತೀರದಲ್ಲಿ ಸಮುದ್ರ ಸ್ನಾನ ಮಾಡಿದ್ದು ಇಲ್ಲಿ ಕೂಡ ಸಾಕಷ್ಟು ಎಂಜಾಯ್ ಮಾಡಿದ ದೃಶ್ಯ ಕಂಡು ಬಂದಿದೆ. ಮೇಡಮ್ ಈ ಕಡೆ ಬನ್ನಿ. Yeah.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್,
ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.